ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಇಲ್ಲಿ ನಾನು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ. ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನಾನು ಪಾಲಕ್ ಒಂದು ಸೂಡು ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು ಪಾಲಕ್ ಸೊಪ್ಪನ್ನು. ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ನಾನು ಎಲ್ಲನೂ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕಲರಿಗೋಸ್ಕರ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ನೀವು. ನೋಡಿ ಇವಾಗ ನಾನು ಅಜ್ವಾನ ಹಾಕೋತಾ ಇದ್ದೀನಿ. ಅದನ್ನು ತಿಕ್ಬಿಟ್ಟು ಹಾಕೋಬೇಕು, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಜ್ವೇನು. ನಾನು 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಅಜ್ವೇನು. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಅಜ್ವೇನ ಜಾಸ್ತಿ ಆದರೆ ಬಾಯಲ್ಲಿ ಒಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆಲ್ಲ, ಅದಕ್ಕೆ ಅಜ್ವೇನ ಜಾಸ್ತಿ ಹಾಕ್ಕೊಳ್ಳಿ, ಜೀರಿಗೆನ ಕಮ್ಮಿ ಹಾಕ್ಕೊಳ್ಳಿ, ನಡಿತೈತಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ ಪಕೋಡ, ಉಪ್ಪಾಗಿ ಬರುತ್ತೆ. ಇದಕ್ಕೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಉಪ್ಪು ಜಾಸ್ತಿ ಅವಶ್ಯಕತೆ ಇರುವುದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕೋತಾ ಇದ್ದೀನಿ, ಅದು ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂಥೇಳಿ. ಸ್ವಲ್ಪನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ, ಜಾಸ್ತಿ ಏನು ಹಾಕೋತಾ ಇಲ್ಲ ನಾನು. ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಮೊದಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಉಪ್ಪು, ಖಾರ, ಪಾಲಕ್ ಹಾಗೂ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ ನೀರಿನ ಅಂಶ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇವಾಗೆಲ್ಲ ಇದು ಖಾರ ಉಪ್ಪು ಮಿಕ್ಸ್ ಆದಮೇಲೆ ಆವಾಗ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟನ್ನು ಕ್ಲೀನಾಗಿ ಸುಸ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಪಕೋಡ ಕ್ರಿಸ್ಪಿ ಆಗಬೇಕಂಥೇಳಿ ಒಂದು 2-3 ಸ್ಪೂನ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿ. ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ಹಿಟ್ಟು. ಜಾಸ್ತಿ ಹಿಟ್ಟು ಹಾಕಿದ್ರೆ ಬಜ್ಜಿ ಥರ ಬರುತ್ತೆ, ಅದು ರೌಂಡಾಗಿ. ಜಾಸ್ತಿ ಹಿಟ್ಟು ಹಾಕೋಬಾರ್ದು. ಇವಾಗ ನೋಡಿ ನಾನು ನೀರು ಹಾಕೊಳ್ಳಾರ್ದೇ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ನೀರಿನ ಅಂಶ ಇರೋದ್ರಿಂದ ಎಷ್ಟು ಹಿಡಿಯುತ್ತೆ ಅಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ. ಇವಾಗ ಉದುರಾಗಿದೆಯಲ್ಲ, ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಇವಾಗ ಇನ್ನೂ ನಾನು ಕಡಿಮೆ ಆಗಿದೆ ಅಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ಜಾಸ್ತಿ ನೀರಾದರೆ ಪಕೋಡ ಚೆನ್ನಾಗಿ ಬರೋದಿಲ್ಲ, ತಿಳುವಾಗುತ್ತೆ ಹಿಟ್ಟು. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ಹಾಕೋತಾ ಮಾಡಿ ಚೆನ್ನಾಗಿ ಬರುತ್ತೆ, ಹಿಟ್ಟು ಹದವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇದು ನೀವು ಈವ್ನಿಂಗ್ ಸ್ನ್ಯಾಕ್ಸ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು, ಅದು ಟೀ ಜೊತೆ ಏನಾದರೂ. ಇದು ಹೆಲ್ದಿಯಾಗಿರುತ್ತೆ ಪಾಲಕ್ ಹಾಕಿರೋದ್ರಿಂದ ಸ್ವಲ್ಪ. ನೋಡಿ ಇವಾಗ ನಾನು ಹಿಟ್ಟು ರೆಡಿ ಆದಮೇಲೆ ನಾನು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಬಜ್ಜಿ ಮಾಡಿ. ಈ ಥರ ಬರಬೇಕು ಹಿಟ್ಟು, ಜಾಸ್ತಿ ತಿಳುವಾಗಿರಬಾರ್ದು, ಪಕೋಡ ಚೆನ್ನಾಗಿ ಬರೋದಿಲ್ಲ. ಈ ಥರ ಗಟ್ಟಿಯಾಗಿರಬೇಕು, ಸ್ವಲ್ಪ ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ತಿಳುವೂ ಆಗಬಾರ್ದು, ಒಂಥರ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡ್ರೆ. ನೋಡಿ ನಾನು ಪಕೋಡ ಬಿಡಾತೀನಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನೀವೇ. ಈ ಥರ ಪಕೋಡ ಮಾಡ್ಕೊಂಡು ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಭಾಳ ಚೆನ್ನಾಗಿ ಬಂದಿದೆ ಪಕೋಡ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಇದು ಹಾಕಿದ್ಮೇಲೆ ತಕ್ಷಣ ಕೈ ಆಡಿಸ್ಬಾರ್ದು, ಒಂದು ಸ್ವಲ್ಪ ಬಿಟ್ಟು ಕೈ ಆಡಿಸ್ಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಹಿಟ್ಟು ಹಾಕ್ಕೊಂಡಿರಲಿಲ್ಲ ನಾನು, ಪಾಲಕ್ ತಪ್ಪಲ ಎಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಅಂತ. ನೋಡಿ ನೀವೇ ಈ ಥರ ಬಜ್ಜಿ ಮಾಡಿಕೊಂಡು ತಿನ್ಬೋದು ನೀವು ಕೂಡ. ಇದು
ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇರಬೇಕು. ಲೋ ಫ್ಲೇಮಲ್ಲಿನೂ ಇಡಬಾರ್ದು, ಹೈ ಫ್ಲೇಮಲ್ಲಿ ಇರಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಸೋಡಾ ಯೂಸ್ ಮಾಡ್ಕೊಂಡಿಲ್ಲಲ್ಲ, ಅದಕ್ಕೆ ಲೋ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಕಲರ್ ಬರುತ್ತೆ, ಒಳಗಡೆ ಬೆಂದಿರೋದಲ್ಲ ಎಷ್ಟು ಚೆನ್ನಾಗಿ ಅಷ್ಟೊಂದು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಕಲರ್ನು ಮೇಲ್ಗಡೆ ಜಲ್ದಿ ಬರುವುದಿಲ್ಲ, ಬ್ರೌನ್ ಕಲರ್ ಆಗೋಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ತಿನ್ನಲಿಕ್ಕೆ. ಇವಾಗ ನೋಡಿ ನಾನು ರೆಡಿಯಾಗಿದೆ ಅಂತ ತೆಗಿತಾ ಇದ್ದೀನಿ. ನಾನು ಇವಾಗ ಇದು ಪಕೋಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಮನೆಯಲ್ಲಿ. ತಿನ್ನಲಿಕ್ಕೂ ಭಾಳ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ಇದು ಅಕ್ಕಿ ಹಿಟ್ಟು ಹಾಕಿದ್ರಿಂದ. ನೋಡಿ ಇಲ್ಲಿ ನಾನು ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ ಇವಾಗ ನಿಮಗೆ ಯಾವ ಥರ ಅಂತ ನೋಡಿ ನೀವು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು. ನೀವು ಯಾರೇ ಮನೆಗೆ ಗೆಸ್ಟ್ ಬಂದರೂ ಈ ಥರನೂ ಮಾಡಿ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಪಾಲಕ್ ಪಕೋಡ. ಎಣ್ಣೆ ಕಾದಿರಬೇಕು, ಎಣ್ಣೆ ಸ್ವಲ್ಪ ಕಾದಿದ್ರೆ ಚೆನ್ನಾಗಿ ಬರೋದಿಲ್ಲ ಹಿಟ್ಟು. ಹಿಟ್ಟಲ್ಲಿ ಎಣ್ಣೆ ಅಂಟ್ಕೊಂಡಂಗೆ ಅನಿಸುತ್ತೆ, ಎಣ್ಣೆ ಹಿಡಿಯುತ್ತೆ ಹಿಟ್ಟಿನಲ್ಲಿ. ಅದಕ್ಕೆ ಎಣ್ಣೆ ಸ್ವಲ್ಪ ಕಾದಿರಬೇಕು. ಎಣ್ಣೆ ಕಾದ ನಂತರ ಹಾಕಿ ಬಜ್ಜಿ ಚೆನ್ನಾಗಿ ಬರುತ್ತೆ ಅಲ್ಲ, ಅದಕ್ಕೆ ಎಣ್ಣೆ ಕಾಯ್ದ ನಂತರ ಬಜ್ಜಿ ಹಾಕೋಬೇಕು. ಈ ಥರ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ ಇವಾಗ ನಾನು ಹೇಗೆ ರೆಡಿಯಾಗಿದೆ. ಇದು ನಿಮಗೆ ತೆಗೆದಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇವಾಗ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನೂ ಕಲರ್ ಚೆನ್ನಾಗಿ ಬಂದಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಳ್ಳೋಣ ಇವಾಗ. ನೋಡಿ ಇವಾಗ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಸೋಡಾ ಯಾಕೆ ಯೂಸ್ ಮಾಡಿಲ್ಲ ನಾನು ಅಂದರೆ, ಇದು ಬಜ್ಜಿ ಥರ ಟೇಸ್ಟಿ ಆಗ್ಬಾರ್ದು, ಸ್ವಲ್ಪ ಮೆತ್ತಗೆ ಆಗುತ್ತೆ ಸೋಡಾ ಹಾಕಿದರೆ. ಅದು ಸೋಡಾ ಹಾಕಿದರೆ ಸ್ವಲ್ಪ ಉಬ್ಬು ಟೈಪ್ ಅಂದರೆ ಆಗೋ ಚಾನ್ಸಸ್ ಇರುತ್ತಲ್ಲ, ಅದು ಪಕೋಡ ಅನ್ನೋದಿಲ್ಲ, ಬಜ್ಜಿ ಆಗುತ್ತೆ ಅದು. ಅದಕ್ಕೆ ಇದು ಪಕೋಡ ಮಾಡೋದ್ರಿಂದ ಸೋಡಾ ನಾನು ಯೂಸ್ ಮಾಡ್ಕೊತಾ ಇಲ್ಲ. ಇದಕ್ಕೆ ಯೂಸ್ ಮಾಡಬಾರ್ದು, ಬಜ್ಜಿಗಷ್ಟೇ ಯೂಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಅದು ಬಜ್ಜಿ. ಫಳ್ಳಾಗಿರ್ಬೇಕಂದ್ರೆ ಬಜ್ಜಿಗೆ. ಇದು ಪಕೋಡ ಇರೋದ್ರಿಂದ ಕ್ರಿಸ್ಪಿಯಾಗಿರುತ್ತಲ್ಲ, ಇದಕ್ಕೆ ಸೋಡಾ ಹಾಕಿದ್ರೆ ಇದನ್ನು ಮೆತ್ತಗಾಗಿ ಬರುತ್ತೆ ಬಜ್ಜಿ ಥರ. ಅದಕ್ಕೆ ಇದು ಕ್ರಿಸ್ಪಿಯಾಗಿರೋದ್ರಿಂದ ನಾವು ಇಲ್ಲಿ ಸೋಡಾನ ಯೂಸ್ ಮಾಡ್ಕೋತಾ ಇಲ್ಲ. ನೋಡಿ ಎಷ್ಟು ಚಂದ ಬಂದಿದೆ ಪಕೋಡ ಅಂತ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಬಂದಿದೆ ಅಂತ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.